ಡಿಕೆ ಶಿವಕುಮಾರ್ ಮಧ್ಯೆ ಯಾವುದೇ ಬಣ ಬಡಿದಾಟ ಇಲ್ಲ ಅಂತ ಮಂಡ್ಯದ ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಯ್ಕೆ ಮಾಡೋದು ಹೈಕಮಾಂಡ್, ನಮ್ಮಲ್ಲಿ ಯಾವುದೇ ಬಣಗಳು ಇಲ್ಲ. ಮೈಸೂರಿನಲ್ಲಿ ಇವರು ಹೇಳ್ತಾ ಇದ್ದಾರೆ, ಇವರು ಸರ್ಕಾರ ಬೀಳುತ್ತೆ ಅನ್ನೋಕೆ ಇದೇನು ಕಡಲೆಪುರಿ ಪಾನಿಪುರಿ ವ್ಯಾಪಾರನ ಅಂತ ಕೂಡ ಕೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಕಿತ್ತಾಟ ಇಲ್ಲ. ಇದು ಮೈಸೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಎಲ್ಲ ಸರಿ ಇದೆ ಅಂತ ತೇಪೆ ಹಚ್ಚೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಡೆಗೆ ಅಧಿಕಾರದ ವ್ಯಾಲಿಡಿಟಿ ಮುಗೀತು ಅಂತ ಸಚಿವರು ಸುಳಿವು ಕೊಡ್ತಾ ಇದ್ರೆ, ಈ ಕಡೆಗೆ ನಮ್ಮಲ್ಲಿ ಎಲ್ಲ ಸರಿ ಇದೆ ಅಂತ ಹೇಳಿಕೆ ಕೊಡಬೇಕಾದ್ರೆ ಕೂಡ ಒಂದು ಒಗ್ಗಟ್ಟಿಲ್ಲ, ತಾಳಮೇಳ ಯಾವುದು ಹೊಂದಾಣಿಕೆ ಆಗ್ತಾ ಇಲ್ಲ. ಬಟ್ ಚಲುವರಾಯಸ್ವಾಮಿ ಅವರು ಕ್ಯಾಮ್ರಾ ಮುಂದೆ ಏನು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಅದನ್ನು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬೆಳೆದಂಥ ಅವರಿಗೆ BJPನಲ್ಲಿ ರಾಷ್ಟ್ರ ಆಡಳಿತ ಮಾಡ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಲೀಡ್ರ್ ಅಲ್ಲಿ ಜನತಾದಳದವರು ಅಲ್ಲಿ ತಾಳ್ಮೆನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ರೀ. ಈಗ 136 ಜನ ಗೆದ್ದು ಸರ್ಕಾರ ರಚನೆ ಆಗಿ ಇಷ್ಟೊಂದು ಒಳ್ಳೆ ಗ್ಯಾರಂಟಿ, ಸೊ ಗುಡ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಮಾಡೋಣಾಗ ಡೇ ಒನ್ನಿಂದ ಇಲ್ಲಿವರೆಗೆ ಅವ್ರು ಮಲಗೇ ಇಲ್ವಲ್ರಿ. ಬರೀ ಸಿದ್ದರಾಮಯ್ಯನ ಬೈಯೋದು, DK ಬೈಯೋದು, ಮಂತ್ರಿಗಳು ಬೈಯೋದು, ಮೊದಲು ಗ್ಯಾರಂಟಿ ಬೇಡ ಅನ್ನೋದು, ಗ್ಯಾರಂಟಿ ಸರಿ ಇಲ್ಲ ಅನ್ನೋದು, ಆಮೇಲೆ ಸರ್ಕಾರ ತೆಗಿತೀನಿ ಅನ್ನೋದು. ದೇವೇಗೌಡರು ಬಾಯಿನಲ್ಲಿ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರಸಿನಲ್ಲಿ ತಪ್ಪಲ್ವೇನ್ರಿ?